ಇದೇ ಜುಲೈ 14ನೇ ತಾರೀಕಿನಂದು ಶಕ್ತಿಶಾಲಿ ಅಮಾವಾಸ್ಯೆ ಆದರೆ ಬಂದಿದೆ. ಈ ಒಂದು ಅಮಾವಾಸ್ಯೆ ದಿನದಂದು ನೀವು ನಿಮ್ಮ ಮನೆಯ ಬಳಿ ಇರತಕ್ಕಂತಹ ಆಲೋವೆರಾ ಗಿಡದಿಂದ ಈ ಒಂದು ಪರಿಹಾರವನ್ನು ಮಾಡಿದರೆ ಸಾಕಾಗುತ್ತೆ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗಿ ಹೊಸ ಸುವರ್ಣ ಯುಗ ಆದರೆ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ಇದೇ ಒಂದು ಜುಲೈ 14ನೇ ತಾರೀಕಿನಂದು ಬಂದಿರತಕ್ಕಂತಹ ಅಮಾವಾಸ್ಯೆ ದಿನದಂದು ನೀವು ಏನೆಲ್ಲ ಪರಿಹಾರವನ್ನು ಮಾಡ್ಬೋದಾಗಿರುತ್ತೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರಾ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ, ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಜುಲೈ 14ನೇ ತಾರೀಕಿನಂದು ಅಮಾವಾಸ್ಯೆ. ಈ ಒಂದು ಅಮಾವಾಸ್ಯೆಯನ್ನು ನಾವು ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ. ಯಾಕೆ ಕರೆಯಲಾಗುತ್ತೆ ಅಂತ ಹೇಳಿ ಕಳೆದ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಆ ವಿಡಿಯೋ ಚಾನಲಲ್ಲಿದೆ, ನೀವು ತಿಳ್ಕೊಬೋದಾಗಿರುತ್ತೆ. ಈ ಒಂದು ಅಮಾವಾಸ್ಯೆನ ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಜ್ಯೇಷ್ಠ ಅಮಾವಾಸ್ಯೆ ಎಂದು ಸಹ ಕರೆಯಲಾಗುತ್ತೆ. ಹೌದು, ಇದೇ ಒಂದು ಅಮಾವಾಸ್ಯೆಯಿಂದ ಆಷಾಢ ಮಾಸನೂ ಸಹ ಶುರುವಾಗ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಆಗಿರುತ್ತೆ. ಇದೇ ಒಂದು ಅಮಾವಾಸ್ಯೆ ದಿನದಂದು ನೀವು ನಿಮ್ಮ ಬಳಿ ಇರ್ತಕ್ಕಂತಹ ಆಲೋವೆರಾ ಗಿಡದಿಂದ ಈ ಒಂದು ಪರಿಹಾರವನ್ನು ಮಾಡಿದ್ರೆ ಸಾಕಾಗತ್ತೆ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಅದೃಷ್ಟ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ತುಂಬ ಜನ ಸಂಕಟ ಪಡ್ತಿರ್ತಾರೆ, ಅದೃಷ್ಟ ಯಶಸ್ಸು ಸಿಗ್ತಿಲ್ಲ ಅಂತ ಹೇಳಿ. ಹಾಗಾಗಿ ನೀವು ಅಮಾವಾಸ್ಯೆ ದಿನದಂದು ಈ ಒಂದು ಪರಿಹಾರವನ್ನು ಮಾಡಿದ್ರೆ ಸಾಕಾಗತ್ತೆ, ನಿಮಗೆ ಅದೃಷ್ಟನೇ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು ನೀವು ಈ ಒಂದು ಪರಿಹಾರವನ್ನು ಮಾಡೋದ್ರ ಮೂಲಕ. ನಿಮ್ಮ ಜೀವನದಲ್ಲಿ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ನಕಾರಾತ್ಮಕ ಶಕ್ತಿನೂ ಸಹ ಹೊರ ಹೋಗ್ತಕ್ಕಂಥದ್ದು. ಅದೇ ರೀತಿ ಆಯುರ್ವೇದದಿಂದ ನೀವು ಯಾವುದೇ ಒಂದು ಪರಿಹಾರವನ್ನು ನೀವು ಮಾಡಿದ್ರೂ ಸಹ ಅತಿ ಶಕ್ತಿಶಾಲಿ ಫಲಿತಾಂಶವನ್ನು ನೀವು ಗಳಿಸ್ಕೋಬೋದಾಗಿರುತ್ತೆ. ಹೌದು, ಆಯುರ್ವೇದದಲ್ಲಿ ಮುಕ್ಕೋಟಿ ದೇವರುಗಳು ಸಹ ಇರ್ತಾರೆ ಅಂತ ಪುರಾಣಗಳಲ್ಲೂ ಸಹ ಉಲ್ಲೇಖಿಸಲಾಗಿದೆ. ಲಕ್ಷ್ಮೀ ದೇವರು, ಸರಸ್ವತಿ ದೇವರು, ದುರ್ಗಾ ದೇವರು ಇರ್ತಾರೆ ಆಯುರ್ವೇದದಲ್ಲಿ. ಹಾಗಾಗಿ ಆಯುರ್ವೇದದಿಂದ ಪರಿಹಾರವನ್ನು ಇದೇ ಒಂದು ಅಮಾವಾಸ್ಯೆ ದಿನದಿಂದ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ನೀವು ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಹೌದು, ನಾನಾ ವಿಧವಾಗಿ ನೀವು ಆಯುರ್ವೇದವನ್ನು ಬಳಕೆ ಮಾಡ್ಕೊಳ್ತೀರ. ನಿಮ್ಮ ದೇಹಕ್ಕೆ, ನಿಮ್ಮ ತಲೆ ಕೂದಲಿಗೆ ಎಲ್ಲದಕ್ಕೂ ಸಹ ನೀವು ಆಯುರ್ವೇದವನ್ನು ಬಳಕೆ ಮಾಡ್ತಿರ್ತೀರ. ಆರೋಗ್ಯದ ದೃಷ್ಟಿಯಿಂದನೂ ಸಹ ಆಯುರ್ವೇದ ದೇಹಕ್ಕೆ ತುಂಬ ಒಳ್ಳೆಯದು ಆಗಿರುತ್ತೆ. ಹೌದು, ಇದಕ್ಕೆ ಸಕಾರಾತ್ಮಕ ಶಕ್ತಿಗಳನ್ನು ದೂರ ಕಳಿಸ್ತಕ್ಕಂಥ ಶಕ್ತಿಯಾದರೆ ಇರ್ತಕ್ಕಂಥದ್ದು ಇದೇ ಒಂದು ಆಯುರ್ವೇದ ಗಿಡಕ್ಕೆ. ಹೌದು, ಆಯುರ್ವೇದ ಗಿಡ ನಿಮ್ಮ ಮನೆಯ ಬಲಭಾಗಕ್ಕೆ ಬಾಗಿ ಬೆಳೆದರೆ ಹಣಕಾಸಿನ ಸಮಸ್ಯೆಗಳು ನಿಮಗೆ ಇರೋದಿಲ್ಲ. ಹೌದು, ನಿಮ್ಮ ಮನೆಯಲ್ಲಿ ನೀವು ಆಲೂಗೆರೆ ಗಿಡವನ್ನು ಬೆಳೆಸ್ತಿದ್ರೆ ಅದು ಬಲಭಾಗಕ್ಕೆ ತಿರುಗಿ ಬೆಳೀತಿದ್ರೆ ಹಣಕಾಸಿನಿಗೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆದರೆ ಬರೋದಿಲ್ಲ. ಅದು ನೇರವಾಗಿ ಬೆಳೆದ್ರೆ ವಂಶವೃದ್ಧಿ ಆಗುತ್ತೆ ಅಂತ ಹೇಳಿ ಸಹ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಆಯುರ್ವೇದ ಗಿಡ ಎಡಭಾಗಕ್ಕೆ ಬಾಗಿ ಬೆಳೆದರೆ ಇದರ ಅರ್ಥ ಏನು ಅಂತಂದರೆ ನಿಮಗೆ ಸಾಲ ಬಾಧೆ ಇರೋದಿಲ್ಲ, ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲೂ ಸಹ ಉಲ್ಲೇಖಿಸಲಾಗಿದೆ. ಆಯುರ್ವೇದ ಗಿಡ ಬೆಳವಣಿಗೆಯ ಮಾಹಿತಿ. ನಂತರ ಈಗ ನಾವು ತಿಳ್ಕೊತಾ ಹೋಗೋಣ, ಆಯುರ್ವೇದ ಗಿಡದಿಂದ ನೀವು ಇದೇ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಜ್ಯೇಷ್ಠ ಅಮಾವಾಸ್ಯೆ ದಿನದಂದು ನಿಮ್ಮ ಮನೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತಹ ಪರಿಹಾರ ಏನು, ಬನ್ನಿ ತಿಳ್ಕೊತಾ ಹೋಗೋಣ. ಮೊದಲಿಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನದಂದು ಮನೆಯಲ್ಲಿ ನೀವು ಆಯುರ್ವೇದ ಗಿಡವನ್ನು ಕಟ್ಟೋದ್ರ ಮೂಲಕ ಸಕಾರಾತ್ಮಕ ಶಕ್ತಿ ಆದರೆ ಮನೆಯಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಸಹ ದೂರ ಆಗ್ತಕ್ಕಂಥದ್ದು. ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಂತರ ಮೊದಲಿಗೆ ನೀವು ಇದೇ ಒಂದು ಅಮಾವಾಸ್ಯೆ ದಿನದಂದು ಆಯುರ್ವೇದ ಗಿಡವನ್ನು ತಗೊಂಡು ಬನ್ನಿ. ಹೌದು, ನಿಮ್ಮ ಮನೆ ಪಕ್ಕ ಅಥವಾ ಪಕ್ಕದ ಮನೆ ಹತ್ರ ಎಲ್ಲಾದರೂ ಆಯುರ್ವೇದ ಗಿಡ ಬೆಳೆದಿದ್ರೆ ಒಂದು ಆಯುರ್ವೇದ ಗಿಡವನ್ನು ತಗೊಂಡು ಬನ್ನಿ. ಅದಾದ ನಂತರ ಅದರ ಬೇರಿರಬೇಕು. ಬೇರಿರ್ತಕ್ಕಂತಹ ಚೆನ್ನಾಗಿರ್ತಕ್ಕಂತಹ ಯಾವುದೇ ರೀತಿ ಬಿರುಕು ಇರದಂತಹ ನೀಟಾಗಿರ್ತಕ್ಕಂತಹ
ಆಯುರ್ವೇದ ಗಿಡವನ್ನು ನೀವು ತಗೋಬರ್ಬೇಕಾಗಿರುತ್ತೆ. ಅದನ್ನು ನೀರಿನಿಂದ ತುಂಬ ಶುದ್ಧವಾಗಿ ನೀವು ತೊಳೆಯಬೇಕಾಗಿರುತ್ತೆ. ಅದಾದ ನಂತರ ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಳಿ. ಆ ಒಂದು ಬಿಳಿ ಬಟ್ಟೆಯಿಂದ ಆ ಒಂದು ಆಯುರ್ವೇದವನ್ನು ನೀಟಾಗಿ ನೀವು ಒರೆಸಬೇಕಾಗಿರುತ್ತೆ. ಅದಾದ ನಂತರ ಅದಕ್ಕೆ ಅರಿಶಿನ, ಕುಂಕುಮ, ಗಂಧವನ್ನು ನೀವು ಇಡಬೇಕಾಗಿರುತ್ತೆ ಆಯುರ್ವೇದ ಗಿಡಕ್ಕೆ. ಅದಾದ ನಂತರ ಅದನ್ನು ಒಂದು ತಟ್ಟೆಯಲ್ಲಿ ನೀವು ಇಟ್ಕೋಬೇಕಾಗಿರುತ್ತೆ ಆಯುರ್ವೇದ ಗಿಡವನ್ನು. ಅದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಸಾಸಿವೆಯನ್ನು ನೀವು ತಗೋಬೇಕಾಗಿರುತ್ತೆ. ಹೌದು, ಕಲ್ಲುಪ್ಪನ್ನು ನಾವು ಸಾಕ್ಷಾತ್ ಲಕ್ಷ್ಮೀ ದೇವರಿಗೆ ಹೋಲಿಕೆ ಮಾಡಲಾಗುತ್ತೆ. ಹೌದು, ಸಮುದ್ರದಲ್ಲಿ ಲಕ್ಷ್ಮೀ ದೇವರ ಜೊತೆಗೆ ಕಲ್ಲುಪ್ಪು ಸಹ ಉದ್ಭವಿಸಿತ್ತು. ಹಾಗಾಗಿ ಇದಕ್ಕೆ ಪ್ರತ್ಯೇಕವಾದ ಸ್ಥಾನಮಾನ ಇರ್ತಕ್ಕಂಥದ್ದು ಕಲ್ಲುಪ್ಪಿಗೆ. ಅದೇ ರೀತಿ ಸಾಸಿವೆಗೂ ಸಹ ತನ್ನದೇ ಆಗಿರ್ತಕ್ಕಂತಹ ಪ್ರತ್ಯೇಕ ಶಕ್ತಿಯಾದರೆ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಈ ದಿನ ಕಲ್ಲುಪ್ಪು, ಸಾಸಿವೆ ಇದೆರಡನ್ನೂ ಸಹ ಸ್ವಲ್ಪ ಸ್ವಲ್ಪ ತಗೋಬೇಕಾಗಿರುತ್ತೆ. ಅದನ್ನು ಸಹ ತಟ್ಟೆಯಲ್ಲಿನೇ ಇಟ್ಕೊಳ್ಳಿ. ಅದಾದ ನಂತರ ಮನೆಯ ಮುಖ್ಯ ದ್ವಾರದ ಬಳಿ ಇದನ್ನು ನೀವೇನು ಮಾಡಬೇಕಾಗಿರುತ್ತೆ ಅಂತಂದರೆ ಕಟ್ಟಿಬಿಟ್ಟು ಮನೆಯ ಮುಖ್ಯ ದ್ವಾರದ ಬಳಿ ನೀವು ಅದನ್ನೇನು ಮಾಡಬೇಕಾಗಿರುತ್ತೆ ಅಂತಂದರೆ ಇಡಬೇಕಾಗಿರುತ್ತೆ. ಅಂತಂದರೆ ಮೇಲಿನ ಭಾಗದಲ್ಲಿ ನೀವು ಕಟ್ಟಬೇಕಾಗಿರುತ್ತೆ. ಹೌದು, ಎಲ್ಲರೂ ನೋಡುವಂತೆ ನೀವು ಇದನ್ನು ಕಟ್ಟಬೇಕಾಗಿರುತ್ತೆ. ಪ್ರವೇಶ ದ್ವಾರದ ಒಳಗಡೆ ನೀವು ಇದನ್ನು ಕಟ್ಟೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳಾದರೆ ಹೊರ ಹೋಗ್ತಕ್ಕಂಥದ್ದು, ನಿಮಗೆ ಕಷ್ಟಗಳೆಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು, ಹೌದು ನಿಮ್ಮ ಸೋಲಿಗಾಗಿ ನಿಮ್ಮನ್ನು ತುಳಿಯಲು ಕಾಯ್ತಾ ಇರ್ತಕ್ಕಂಥ ಶತ್ರುಗಳು ಸಹ ನಿಮ್ಮ ಜೀವನದಿಂದ ಇದೀಗ ದೂರ ಆಗ್ತಕ್ಕಂಥದ್ದು ನೀವು ಈ ಒಂದು ಪರಿಹಾರವನ್ನು ಮಾಡೋದ್ರ ಮೂಲಕ. ಅರಿಶಿನ ಕುಂಕುಮವನ್ನು ಇಡಬೇಕಾಗಿರುತ್ತೆ ನೀವು ಕಟ್ಟಿದಾಗ. ಅದೇ ರೀತಿ ಹಾಗೆಯೇ 3 ವಾರಗಳ ಕಾಲ ಬಿಟ್ಟು ಬಿಡಿ. ಅದಾದ ನಂತರ ಅದನ್ನು ತೆಗೆದು ನೀವು ಹರಿಯುವ ನೀರಲ್ಲಿ ಬಿಡಬೇಕಾಗಿರುತ್ತೆ. ಈ ರೀತಿ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಆದರೆ ಬರೋದಿಲ್ಲ. ನಿಮ್ಮ ಏಳಿಗೆಯಾಗುತ್ತೆ, ಅದೃಷ್ಟ ಪ್ರಾಪ್ತಿಯಾಗುತ್ತೆ, ಸಂಪತ್ತಿನ ಅಭಿವೃದ್ಧಿಯನ್ನು ನೀವು ಕಾಣಬಹುದಾಗಿರುತ್ತೆ. ಹೌದು, ನೀವು ಕಟ್ಟಿರ್ತಕ್ಕಂತಹ ಗಿಡವನ್ನು ಮನೆಯಲ್ಲಿ ಬೆಳೆಸಬಾರದಾಗಿರುತ್ತೆ, ನೀರಲ್ಲಿ ಬಿಟ್ಬಿಡಿ. ನೀವು ಬೆಳೆಸಬೇಕಂತಂದರೆ ಹೊಸದಾಗಿ ಗಿಡವನ್ನು ತಂದು ಮನೆಯಲ್ಲಿ ಬೆಳೆಸ್ಕೋಬೋದಾಗಿರುತ್ತೆ. ಇದರಿಂದ ಧನಲಾಭ ಪ್ರಾಪ್ತಿಯಾಗ್ತಕ್ಕಂಥದ್ದು, ಸಂಪತ್ತಿನ ಅಭಿವೃದ್ಧಿ, ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿಯಾದರೆ ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಅದೇ ರೀತಿ ಮುಕ್ಕೋಟಿ ದೇವರುಗಳ ಆಶೀರ್ವಾದನೂ ಸಹ ನಿಮಗೆ ಸಿಗ್ತಕ್ಕಂಥದ್ದು ನೀವು ಅಮಾವಾಸ್ಯೆ ದಿನದಂದು ಈ ಒಂದು ಪರಿಹಾರವನ್ನು ಮಾಡುವುದರ ಮೂಲಕ. ಆಯುರ್ವೇದ ಗಿಡಕ್ಕೆ ನೀವು ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಹೌದು, ನಿಮ್ಮ ಮನೆ ಹತ್ರ ಬೆಳೆಸ್ಕೊಂಡಿರ್ತಕ್ಕಂತಹ ಆಯುರ್ವೇದ ಗಿಡಕ್ಕೆ ತುಳಸಿ ದೇವರಿಗೆ ಪೂಜೆಯನ್ನು ಮಾಡ್ತಿರಲ್ಲ, ಸೊ ಅದೇ ರೀತಿ ನೀವು ಆಯುರ್ವೇದ ಗಿಡಕ್ಕೂ ಸಹ ಪೂಜೆಯನ್ನು ಮಾಡಿದರೆ ಅದೃಷ್ಟ, ಮನಸ್ಸಿನ ಶಾಂತಿ ಹೆಚ್ಚಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗ್ತಕ್ಕಂಥದ್ದು, ಇಷ್ಟೆಲ್ಲ ಫಲಗಳನ್ನಾದರೆ ನೀವು ಗಳಿಸ್ಕೋಬೋದಾಗಿರುತ್ತೆ. ಆಯುರ್ವೇದ ಗಿಡದಿಂದ ನೀವು ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ಪರಿಹಾರವನ್ನು ಮಾಡುವುದರ ಮೂಲಕ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.